ಇಂದು ನೀವು ಗಮನಿಸುವ ಒಂದು ಸಣ್ಣ ಘಟನೆ ನಿಮ್ಮ ಭವಿಷ್ಯದ ದೊಡ್ಡ ಅವಕಾಶದ ಬಾಗಿಲು ತೆರೆಯಬಹುದು. ಸಿಂಹರಾಶಿಯವರೇ, ಇಂದಿನ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ದಿನ ಆಗಿರಬಹುದು. ಬೆಳಗ್ಗೆ ಎಲ್ಲವೂ ಸಾಮಾನ್ಯವಾಗಿ ಆರಂಭವಾದರೂ ಕೂಡ ಸಮಯ ಕಳೆದಂತೆ ಕೆಲವು ಘಟನೆಗಳು ನಿಮ್ಮ ಚಿಂತನೆಯ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ಹಲವು ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ಉತ್ತರ ಇಂದು ನೇರವಾಗಿ ಸಿಗದೇ ಇರಬಹುದು, ಆದರೆ ಅದರತ್ತ ಕರೆದೊಯ್ಯುವ ಪ್ರಮುಖ ಸುಳಿವು ಖಂಡಿತ ಸಿಗಲಿದೆ. ಇಂದಿನ ಗ್ರಹಗಳ ಚಲನೆಯು ಒಂದು ವಿಶೇಷ ಸಂದೇಶವನ್ನು ನೀಡ್ತಾ ಇದೆ. ಕೆಲವರು ನಿಮ್ಮ ಸಾಮರ್ಥ್ಯವನ್ನು ಮೆಚ್ಚುತ್ತಾರೆ, ಇನ್ನೂ ಕೆಲವರು ಮೌನವಾಗಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇರ್ತಾರೆ. ಆದ್ದರಿಂದ ಇಂದು ನಿಮ್ಮ ನಿರ್ಧಾರಗಳು, ಯೋಜನೆಗಳು ಮತ್ತು ಭವಿಷ್ಯದ ಗುರಿಗಳನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳುವ ಅಗತ್ಯ ಇಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವುದೇ ನಿಮ್ಮ ಗೆಲುವಾಗಿರುತ್ತೆ. ಮಹಾದೇವರ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನೀವು ಶಿವಭಕ್ತರಾದರೆ ಕಮೆಂಟಲ್ಲಿ ಜೈ ಶಿವಶಂಕರ ಅಂತ ಬರೀರಿ. ಭಕ್ತಿ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ನೀಡುತ್ತೆ ಮತ್ತು ಸರಿಯಾದ ದಾರಿಯಲ್ಲಿ ಮುನ್ನಡೆಸೋದಕ್ಕೆ ಶಕ್ತಿಯನ್ನು ನೀಡುತ್ತೆ. ಹಣಕಾಸಿನ ವಿಷಯದಲ್ಲಿ ಇಂದು ಒಂದು ಸಂತಸದ ಬೆಳವಣಿಗೆ ಕಾಣಬಹುದು. ನಿಂತಿದ್ದ ಕೆಲಸಕ್ಕೆ ವೇಗ ಸಿಗಬಹುದು. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ಮಾಡುವ ಮೊದಲು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪರಿಶೀಲಿಸಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರವನ್ನು ನಂತರ ಬದಲಾಯಿಸಬೇಕಾದ ಪರಿಸ್ಥಿತಿ ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗಬಹುದು. ಹಿರಿಯರ ಸಲಹೆ ಇಂದು ನಿಮಗೆ ಬಹಳ ಉಪಯುಕ್ತ ಆಗಬಹುದು. ಕಿರಿಯರೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ ಮನೆಯಲ್ಲಿದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ದೂರ ಆಗುವ ಸಾಧ್ಯತೆ ಇದೆ. ಪ್ರೀತಿಯ ವಿಷಯದಲ್ಲಿ ಇಂದು ನಿಮ್ಮ ಮಾತುಗಳಿಗೆ ವಿಶೇಷ ಮಹತ್ವ ಇರುತ್ತದೆ. ಒಂದು ಸಣ್ಣ ಮೆಚ್ಚುಗೆಯ ಮಾತು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬಹುದು. ಒಂಟಿಯಾಗಿರುವವರಿಗೆ ಹೊಸ ಪರಿಚಯದ ಸಾಧ್ಯತೆ ಇದೆ, ಆದರೆ ಯಾವುದೇ ಸಂಬಂಧವನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆ ಸಿಗಬಹುದು. ಆರಂಭದಲ್ಲಿ ಅದು ಸವಾಲಿನಂತೆ ಕಂಡರೂ ಕೂಡ ನಂತರ ಅದೇ ನಿಮ್ಮ ಪ್ರತಿಭೆಯನ್ನು ಎಲ್ಲರ ಮುಂದೆ ತೋರಿಸುವ ಅವಕಾಶ ಆಗಿರುತ್ತೆ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕದಿಂದ ಲಾಭದಾಯಕ ಬೆಳವಣಿಗೆ ಕಾಣಬಹುದು. ಮಧ್ಯಾಹ್ನದ ನಂತರ ಒಂದು ಫೋನ್ ಕಾಲ್, ಒಂದು ಮೆಸೇಜ್ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಮುಂದಿನ ಯೋಜನೆಗಳನ್ನು ಬದಲಾಯಿಸಬಹುದು. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮೊದಲಿಗೆ ಸಣ್ಣದಾಗಿ ಕಾಣುವ ಅವಕಾಶವೇ ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸಿನ ಕಾರಣ ಆಗಬಹುದು. ಇಂದು ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ. ಕೆಲವೊಮ್ಮೆ ಒಳಗಿನ ಧ್ವನಿಯೇ ಅತ್ಯಂತ ಸರಿಯಾದ ಮಾರ್ಗದರ್ಶಿಯಾಗಿರುತ್ತೆ. ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಸಮಯವೇ ಸತ್ಯವನ್ನು ನಿಮ್ಮ ಮುಂದೆ ಸ್ಪಷ್ಟಗೊಳಿಸುತ್ತೆ. ಸಂಜೆಯ ಸಮಯ ವಿಶೇಷವಾಗಿದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಕೆಲಸವನ್ನು ಇಂದು ಆರಂಭಿಸುವ ಯೋಚನೆ ಬರಬಹುದು. ಅದೇ ನಿರ್ಧಾರ ನಿಮ್ಮ ಭವಿಷ್ಯದ ಹೊಸ ಅಧ್ಯಾಯ ಆಗಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ಮನಸ್ಸಿನ ಶಾಂತಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಹೆಚ್ಚು ಒತ್ತಡವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುವ ದಾರಿಯ ಭಾಗವಾಗಿತ್ತು ಅಂತ. ನೀವು ಧೈರ್ಯ ಮತ್ತು ವಿವೇಕದಿಂದ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಮಹಾದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಗೌರವ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ದೃಢವಾಗಿ ಮುಂದೆ ಸಾಗಿರಿ. ಎಲ್ಲರೂ ಕೂಡ ಜೈ ಶಿವಶಂಕರ ಅಂತ ಕಮೆಂಟ್ ಮಾಡಿ. ಇಂದು ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ. ಕೆಲವೊಮ್ಮೆ ಒಳಗಿನ ಧ್ವನಿಯೇ ಅತ್ಯಂತ ಸರಿಯಾದ ಮಾರ್ಗದರ್ಶಿಯಾಗಿರುತ್ತೆ. ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಸಮಯವೇ ಸತ್ಯವನ್ನು ನಿಮ್ಮ ಮುಂದೆ ಸ್ಪಷ್ಟಗೊಳಿಸುತ್ತೆ. ಸಂಜೆಯ ಸಮಯ ವಿಶೇಷವಾಗಿದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಕೆಲಸವನ್ನು ಇಂದು ಆರಂಭಿಸುವ ಯೋಚನೆ ಬರಬಹುದು. ಅದೇ ನಿರ್ಧಾರ ನಿಮ್ಮ ಭವಿಷ್ಯದ ಹೊಸ ಅಧ್ಯಾಯ ಆಗಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ಮನಸ್ಸಿನ ಶಾಂತಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಹೆಚ್ಚು ಒತ್ತಡವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುವ ದಾರಿಯ ಭಾಗವಾಗಿತ್ತು ಅಂತ. ನೀವು ಧೈರ್ಯ ಮತ್ತು ವಿವೇಕದಿಂದ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಮಹಾದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಗೌರವ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ದೃಢವಾಗಿ ಮುಂದೆ ಸಾಗಿರಿ. ಎಲ್ಲರೂ ಕೂಡ ಜೈ ಶಿವಶಂಕರ ಅಂತ ಕಮೆಂಟ್ ಮಾಡಿ.
ಇಂದು ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ. ಕೆಲವೊಮ್ಮೆ ಒಳಗಿನ ಧ್ವನಿಯೇ ಅತ್ಯಂತ ಸರಿಯಾದ ಮಾರ್ಗದರ್ಶಿಯಾಗಿರುತ್ತೆ. ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಸಮಯವೇ ಸತ್ಯವನ್ನು ನಿಮ್ಮ ಮುಂದೆ ಸ್ಪಷ್ಟಗೊಳಿಸುತ್ತೆ. ಸಂಜೆಯ ಸಮಯ ವಿಶೇಷವಾಗಿದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಕೆಲಸವನ್ನು ಇಂದು ಆರಂಭಿಸುವ ಯೋಚನೆ ಬರಬಹುದು. ಅದೇ ನಿರ್ಧಾರ ನಿಮ್ಮ ಭವಿಷ್ಯದ ಹೊಸ ಅಧ್ಯಾಯ ಆಗಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ಮನಸ್ಸಿನ ಶಾಂತಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಹೆಚ್ಚು ಒತ್ತಡವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುವ ದಾರಿಯ ಭಾಗವಾಗಿತ್ತು ಅಂತ. ನೀವು ಧೈರ್ಯ ಮತ್ತು ವಿವೇಕದಿಂದ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಮಹಾದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಗೌರವ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ದೃಢವಾಗಿ ಮುಂದೆ ಸಾಗಿರಿ. ಎಲ್ಲರೂ ಕೂಡ ಜೈ ಶಿವಶಂಕರ ಅಂತ ಕಮೆಂಟ್ ಮಾಡಿ. ಇಂದು ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ. ಕೆಲವೊಮ್ಮೆ ಒಳಗಿನ ಧ್ವನಿಯೇ ಅತ್ಯಂತ ಸರಿಯಾದ ಮಾರ್ಗದರ್ಶಿಯಾಗಿರುತ್ತೆ. ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ತೀರ್ಮಾನಕ್ಕೆ ಬರಬೇಡಿ. ಸಮಯವೇ ಸತ್ಯವನ್ನು ನಿಮ್ಮ ಮುಂದೆ ಸ್ಪಷ್ಟಗೊಳಿಸುತ್ತೆ. ಸಂಜೆಯ ಸಮಯ ವಿಶೇಷವಾಗಿದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಒಂದು ಕೆಲಸವನ್ನು ಇಂದು ಆರಂಭಿಸುವ ಯೋಚನೆ ಬರಬಹುದು. ಅದೇ ನಿರ್ಧಾರ ನಿಮ್ಮ ಭವಿಷ್ಯದ ಹೊಸ ಅಧ್ಯಾಯ ಆಗಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ವಿಶ್ರಾಂತಿ, ಸರಿಯಾದ ಆಹಾರ ಮತ್ತು ಮನಸ್ಸಿನ ಶಾಂತಿ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಹೆಚ್ಚು ಒತ್ತಡವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ರಾತ್ರಿಯಾಗುವ ವೇಳೆಗೆ ಇಡೀ ದಿನ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇಂದು ಕಂಡ ಪ್ರತಿಯೊಂದು ಸಣ್ಣ ಸಂಕೇತ ಕೂಡ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುವ ದಾರಿಯ ಭಾಗವಾಗಿತ್ತು ಅಂತ. ನೀವು ಧೈರ್ಯ ಮತ್ತು ವಿವೇಕದಿಂದ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಮಹಾದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಗೌರವ ಹೆಚ್ಚಾಗಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಶೀಘ್ರದಲ್ಲೇ ದೊರೆಯಲಿ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಮತ್ತು ದೃಢವಾಗಿ ಮುಂದೆ ಸಾಗಿರಿ. ಎಲ್ಲರೂ ಕೂಡ ಜೈ ಶಿವಶಂಕರ ಅಂತ ಕಮೆಂಟ್ ಮಾಡಿ.